ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ಕಳೆದ 2-3 ದಿನಗಳಲ್ಲಿ ಕರ್ನಾಟಕದಲ್ಲಿ ಆದಂತ ಒಂದು ಗೊಂದಲ, ಕೋಲಾಹಲ ಮತ್ತು ಆತಂಕ ಇಡೀ ದೇಶದಲ್ಲಿ ಎಲ್ಲೂ ಆಗಲಿಲ್ಲ. ಅಂತ ಒಂದು ಕೋಲಾಹಲವನ್ನ ಎಬ್ಬಿಸಿದ್ದು ಸ್ವತಃ ಆಡಳಿತದಲ್ಲಿರುವಂತ ಕಾಂಗ್ರೆಸ್ ಪಕ್ಷದ ಒಬ್ಬ ಸಚಿವ KN ರಾಜಣ್ಣ ಅವರು. ತುಮಕೂರಿನಲ್ಲಿ ಪ್ರಭಾವಿ ಮುಖಂಡರು ಮತ್ತು ದಲಿತ ನಾಯಕನಾಗಿ ದೊಡ್ಡ ಹೆಸರನ್ನು ಮಾಡಿದಂತ KN ರಾಜಣ್ಣ ಅವರು ಈಗ ಸಹಕಾರ ಸಚಿವರು ಕೂಡ ಆಗಿದ್ದಾರೆ. ಈ ಹಿಂದೆ ಅನೇಕ ಬಾರಿ ಈಗಿನ DCM ಆಗಿರುವಂತ ಮತ್ತು KPCC ಅಧ್ಯಕ್ಷರಾಗಿರುವಂತ DK ಶಿವಕುಮಾರ್ ಅವರ ಮೇಲೆ ನೇರವಾಗಿ ವಾಗ್ದಾಳಿಯನ್ನ ಮಾಡಿದಂತ ಕೀರ್ತಿ ಯಾರಿಗಾರು ಇದ್ರೆ ಅದು KN ರಾಜಣ್ಣ ಅವರಿಗೆ ಸಲ್ಲತ್ತೆ. ಯಾಕಂದ್ರೆ KN ರಾಜಣ್ಣ ಅವರು DK ಶಿ ಅವರ ಮೇಲೆ ಬಾಣಗಳನ್ನ ಬಿಡ್ತಾನೆ ಇದ್ರು. ಮತ್ತೆ ಈಗಾಗಲೇ 5 ವರ್ಷಗಳನ್ನ ಪೂರೈಕೆ ಮಾಡಿರುವಂತ KPCC ಅಧ್ಯಕ್ಷರಾದಂತ DK ಶಿವಕುಮಾರ್ ಅವರು ತಮ್ಮ ಸ್ಥಾನಕ್ಕೆ ರಿಸೈನ್ ಮಾಡಬೇಕು ಅಥವಾ ಕೇಂದ್ರದ ಹೈಕಮಾಂಡ್ ಇದೆಯಲ್ಲ ಅದನ್ನ KPCC ಅಧ್ಯಕ್ಷರ ಬದಲಾವಣೆಯನ್ನು ಮಾಡಲೇಬೇಕು. ಅನೇಕ ಆಕಾಂಕ್ಷಿಗಳಿದ್ದಾರೆ. ಹಾಗಾಗಿ ಬಿಜೆಪಿಯಲ್ಲಿ ಒಂದೇ ವ್ಯಕ್ತಿಗೆ ಒಂದೇ ಹುದ್ದೆ ಎನ್ನುವ ನಿಯಮವಿದ್ರೂ ಕೂಡ ಯಾಕೆ ಕರ್ನಾಟಕದಲ್ಲಿ KPCC ಅಧ್ಯಕ್ಷರ ಬದಲಾವಣೆ ಮಾಡ್ತಾ ಇಲ್ಲ ಎನ್ನುವ ನೇರವಾದ ಪ್ರಶ್ನೆಯನ್ನ ಹೈಕಮಾಂಡ್ಗೆ ಕೇಳಿದ್ರು. ಈ ನಿಟ್ಟಿನಲ್ಲಿ ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತ KN ರಾಜಣ್ಣ ಅವರು ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಸಪೋರ್ಟ್ ಮಾಡ್ತಾ ಇದ್ರು, MB ಪಾಟೀಲ್ ಅವರಿದ್ರು, HC ಮಾದೇವಪ್ಪ ಅವರು ಇದ್ರು, ಜೊತೆಗೆ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಕೂಡ ಇದ್ರು. ಮತ್ತು ಈ 5 ತಂಡ ಸಿಎಂ ಪರವಾಗಿ ಬ್ಯಾಟ್ ಬೀಸ್ತಾನೆ ಇತ್ತು. ಇದರಿಂದ ಸ್ವಲ್ಪ ಆತಂಕಗೊಳಗಾದಂಥ DK ಶಿ ಅವರು ಕೂಡ ತಮ್ಮ ಬಣವನ್ನು ಕಟ್ಟಿಕೊಂಡು ಈ ಸಿಎಂ ಆಪ್ತರ ಮೇಲೆ ಸ್ವಲ್ಪ ಬಾಣಗಳ ಮೇಲೆ ಬಾಣ ಮತ್ತು ಮಾತಿನ ಏಟನ್ನ ಕೊಡ್ತಾನೆ ಇತ್ತು. ಇವೆಲ್ಲದರ ನಡುವೆ ಮೊನ್ನೆ ಆದಂತ ಒಂದು ಪ್ರಕರಣದ ಬೆಳಕಿಗೆ ಬಂದಿದ್ದ ತಡ KN ರಾಜಣ್ಣ ಅವರು ಯಾವಾಗ ಯತ್ನಾಳ್ ಅವರ ಕಡೆಯಿಂದ KN ರಾಜಣ್ಣ ಅವರ ಮೇಲೆ ತಮ್ಮ ಮೇಲೆ ಹನಿ ಟ್ರ್ಯಾಪ್ ಪ್ರಕರಣ ನಡೆದಿದೆ ಎನ್ನುವ ಒಂದು ವಾಗ್ದಾಳಿ ಅಥವಾ ಒಂದು ಸ್ಫೋಟಕ ವಿಷಯವನ್ನ ವಿಧಾನಸಭೆಯ ಅಧಿವೇಶನದಲ್ಲಿ ಯಾವಾಗ ಹೇಳ್ಬಿಟ್ರೋ ಆವಾಗ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಅಯೋಮಯವಾಯಿತು ಮತ್ತು ಕಂಪನವೇ ಸೃಷ್ಟಿಯಾಗ್ಬಿಡ್ತು. ಹೈಕಮಾಂಡ್ಗೆ ಕೂಡ ದೊಡ್ಡ ದೂರನ್ನ ಕೊಟ್ಟರು ಎಂಪಿಗಳು. ಇವೆಲ್ಲದರ ನಡುವೆ ಈಗ ಕಾಂಗ್ರೆಸ್ನಲ್ಲಿ ಟಾಂಗ್ ವಾರ್ ಸ್ಟಾರ್ಟ್ ಆಗಿದೆ. ಒಬ್ಬರು ಸಚಿವರು ಒಬ್ಬರ ಮೇಲೆ ಹೇಳ್ತಾರೆ, ಒಬ್ಬರು ಸಚಿವರು ಒಬ್ಬರ ಮೇಲೆ ಹೇಳ್ತಾರೆ. ತಮ್ಮ ಪಕ್ಷದಲ್ಲಿ ಏನಾಗ್ತಾ ಇದೆ ಎನ್ನುವುದನ್ನು ಸ್ವತಃ ಸಿದ್ದರಾಮಯ್ಯನವರಿಗೆ ಗೆಸ್ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. KN ರಾಜಣ್ಣ ಅವರು ಹೇಳಿದ್ರು ತಮ್ಮ ಪಾರ್ಟಿಯಲ್ಲಿ ಈ ಫ್ಯಾಕ್ಟರಿ ಇದೆ, CD ಫ್ಯಾಕ್ಟರಿ ಇದೆ, ಪೆಂಡ್ರ ಫ್ಯಾಕ್ಟರಿ ಇದೆ. ಹಾಗಾಗಿ ನನ್ನ ಮೇಲೆ ಮತ್ತು ನನ್ನ ಮಗನ ಮೇಲೆ ಜೊತೆಗೆ 48 ಮುಖಂಡರ ಮೇಲೆ ಹನಿ ಟ್ರ್ಯಾಪ್ ಪ್ರಕರಣ ನಡೆದಿದೆ ಮತ್ತು ನಮ್ಮ ಮರ್ಯಾದೆಯನ್ನು 3 ಕಾಸಿಗೆ ಹಾಕುವಂತ ಕೆಟ್ಟ ಕೃತ್ಯ ನಮ್ಮ ಪಾರ್ಟಿ ಅವರಿಂದ ನಡೀತಾ ಇದೆ ಎನ್ನುವ ಒಂದು ಸಬ್ಜೆಕ್ಟ್ ಹೇಳಿದಾಗ ಅದಕ್ಕೆ ಉತ್ತರ ಕೊಡುವ ನಿಟ್ಟಿನಲ್ಲಿ ಅಥವಾ ಟಾಂಗ್ ಕೊಡುವ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಒಂದು ಸ್ಪಷ್ಟವಾದ ನಿಲುವನ್ನು ತಿಳಿದು DK ಶಿವಕುಮಾರ್ ಅವರು KN ರಾಜಣ್ಣ ಅವರ ವಿರುದ್ಧ ಮುಗಿಬಿದ್ದಿದ್ರು. ನೋಡಿ ಹೇಗಿದೆ ಅಂದ್ರೆ ತಮ್ಮ ಪಕ್ಷದವರ ಮೇಲೆ ತಮ್ಮ ಪಕ್ಷದವರೇ ಮುಗಿಬೀಳೋದು. DK ಶಿ ಅವರು ಕೊಟ್ಟ ಉತ್ತರ ಇದೆಯಲ್ಲ, KN ರಾಜಣ್ಣ ಅವರ ಹನಿ ಟ್ರ್ಯಾಪ್ ವಿಷಯಕ್ಕೆ ಕೇಳಿದಂತೆ ಒಂದು ಉತ್ತರ ಕೊಟ್ಟಂತ DK ಶಿವಕುಮಾರ್ ಅವರು ಹೇಳಿದ್ದೇನೆಂದ್ರೆ, ಯಾರು ಕೂಡ ಸುಖ ಸುಮ್ಮನೆ ಮಾತಾಡ್ಸೋದಿಲ್ಲ. ನೀವೇನಾದ್ರೂ ಹಾಯ್ ಅಂದ್ರೆ ನಾನು ಹಾಯ್ ಅಂತೇನೆ, ನೀವು ಹಲೋ ಅಂದ್ರೆ ನಾನು ಹಲೋ ಅಂತೇನೆ, ನೀವೇನಾದ್ರೂ ನನಗೆ ವಿಶ್ ಮಾಡಿದ್ರೆ ನಾನು ಕೂಡ ನಿಮ್ಗೆ ವಿಶ್ ಮಾಡ್ತೇನೆ ಎನ್ನುವ ನೇರವಾದ ಟಾಂಗ್. ಅಂದ್ರೆ KN ರಾಜಣ್ಣ ಅವ್ರದ್ದು ಕೂಡ ಇಲ್ಲಿ ತಪ್ಪಿದೆ. ಯಾಕೆ ಅವರನ್ನು ಹತ್ರ ಬಿಟ್ಕೊಂಡ್ರು, ಹನಿ ಟ್ರ್ಯಾಪ್ ಮಾಡುವವರನ್ನು ಯಾಕೆ ಮನೆ ಹತ್ರ ಬಿಟ್ಕೊಂಡ್ರು, ಯಾಕೆ ಮಧುಗಿರಿ ಹತ್ರ ಬಿಟ್ಕೊಂಡ್ರು, ಯಾಕೆ ತುಮಕೂರು ಹತ್ರ ಬಿಟ್ಕೊಂಡ್ರು, ಯಾಕೆ ಬೆಂಗಳೂರಿನ ನಿವಾಸದ ಹತ್ರ ಬಿಟ್ಕೊಂಡ್ರು ಎನ್ನುವ ಪರೋಕ್ಷವಾದ ಅಥವಾ ನೇರವಾದ ಪ್ರಶ್ನೆಯನ್ನ KN ರಾಜಣ್ಣ ಅವರಿಗೆ ಕೇಳಿದ್ರು ಯಾರು, DK ಶಿವಕುಮಾರ್ ಅವರು. ಜೊತೆಗೆ ಮಾತನ್ನ ಮುಂದುವರಿಸಿ ಯಾಕೆ ಇಲ್ಲಿ ತನಕ ಕಂಪ್ಲೇಂಟ್ ಕೊಟ್ಟಲ್ಲಿ, ಯಾರ ಮೇಲೆ ಡೌಟ್ ಇದೆ ಅಥವಾ ಏನಾದ್ರೂ ಒಂದು ಹನಿ ಟ್ರ್ಯಾಪ್ ಪ್ರಕರಣ ನಡೆದಿದ್ರೆ ಸೀದಾ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನು ಕೊಡ್ಬೋದಿತ್ತಲ್ಲ ಎನ್ನುವ ಪ್ರಶ್ನೆಯನ್ನ ನೇರವಾಗಿ KN ರಾಜಣ್ಣ ಅವರಿಗೆ ಕೇಳಿದ್ರು. ಇದಾದ ನಂತರ ಒಬ್ಬರಿಗೆ ಟಾಂಗ್ ಕೊಡೋದು, ಒಬ್ರಿಗೊಬ್ರು ಮಾತನ್ನು ಹೇಳುವುದು ಇದರಲ್ಲೇ ಮುಂದುವರೆದಿತ್ತು. ಆದ್ರೆ ಈ ಎಲ್ಲಾ ಪ್ರಕರಣಗಳ ಮಧ್ಯೆ ಒಬ್ಬರು ಸೈಲೆಂಟ್ ಆಗಿರುವಂತಹ ಸ್ವಾಭಿಮಾನಿ ವ್ಯಕ್ತಿ ಈಗ ಎದ್ದು ನಿಂತುಬಿಟ್ಟಿದ್ದಾರೆ. ನೋಡಿ, ಹೇಳಿ ಕೇಳಿ ಸಿಎಂ ಆಪ್ತ ವಲಯದಲ್ಲಿ ಸಿಎಂ ಆಪ್ತರ ಒಂದು ಗುಂಪಿನಲ್ಲಿ 5 ಇದ್ರು. MB ಪಾಟೀಲ್ ಇದ್ರು, HC ಮಾದೇವಪ್ಪ ಇದ್ರು, MB ಪಾಟೀಲ್ ಅವರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಇದ್ರು, ಪರಮೇಶ್ವರ್ ಅವರು, ಹೀಗೆ 5 ಜನರ ತಂಡ ಸಿಎಂ ಅವರಿಗೆ ಬೆಂಬಲವಾಗಿ ಅಂದ್ರೆ ಈ ವ್ಯಕ್ತಿಗತ ಬೆಂಬಲವಾಗಿ ನಿಂತಿದ್ರು. ಯಾಕಂದ್ರೆ ಈಗ ಸಿಎಂ ಅವರು 2.5 ವರ್ಷಗಳ ನಂತರ ಇಳಿತಾರೆ ಎನ್ನುವ ಮಾತಿನ ಮಧ್ಯೆ ಅಥವಾ ಟಾಕ್ ವಾರ್ ಮಧ್ಯೆ ಸಿಎಂ ಅವರೇ ಮುಂದುವರಿಯಬೇಕು ಅಂದ್ರೆ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಯಬೇಕು ಎನ್ನುವ ನೈತಿಕ ಬೆಂಬಲವನ್ನು ಕೊಟ್ಟವರಲ್ಲಿ 5 ಕೂಡ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಈ ಎಲ್ಲ ನಿಟ್ಟಿನಲ್ಲಿ KPCC ಅಧ್ಯಕ್ಷರ ಬದಲಾವಣೆ ಆದ್ರೆ ಸತೀಶ್ ಜಾರಕಿಹೊಳಿ ಅವರಾಗ್ಲಿ ಅಥವಾ KN ರಾಜಣ್ಣ ಅವರಾಗ್ಲಿ ಪ್ರಮುಖವಾದಂತಹ ಸ್ಪರ್ಧೆಯನ್ನು ಒಡ್ಡುವ ನಿಟ್ಟಿನಲ್ಲಿ ತಮ್ಮ ಆಸೆಯನ್ನು ವ್ಯಕ್ತಪಡಿಸಿರ್ತಾರೆ. ಯಾಕಂದ್ರೆ ಈ ಹಿಂದೆ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿತಾರೆ, ಆ ಪ್ಲೇಸ್ ನಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸ್ತಾರೆ ಎನ್ನುವ ಸುದ್ದಿ ಹರಿದಾಡಿದಾಗ ಸ್ವತಃ ಸಿದ್ದರಾಮಯ್ಯನವರೇ ಮತ್ತೊಂದು ಬಾಣವನ್ನು ಬಿಟ್ಟಿದ್ರು. ಯಾಕಂದ್ರೆ ಸಿದ್ದರಾಮಯ್ಯನವರ ನಿವೃತ್ತಿಯ ನಂತರ ಸಿದ್ದರಾಮಯ್ಯನವರು ಸಿಎಂ ಪೋಸ್ಟಿನಿಂದ ಇಳಿದ ನಂತರ ಒಬ್ಬ ದಲಿತ ನಾಯಕ, ಒಬ್ಬ ಹಿಂದುಳಿದ ವರ್ಗದ ನಾಯಕ ಮುಖ್ಯಮಂತ್ರಿ ಆಗ್ತಾನೆ, ಅದುವೇ ಸತೀಶ್ ಜಾರಕಿಹೊಳಿ ಎನ್ನುವ ನಿಟ್ಟಿನಲ್ಲಿ ಆ ಹೆಸರನ್ನ ತೇಲಿಬಿಡುವ ನಿಟ್ಟಿನಲ್ಲಿ
ಅದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದವರೇ, ಅಂದ್ರೆ ಸತೀಶ್ ಜಾರಕಿಹೊಳಿ ಹೆಸರನ್ನ ಈ ಮಾಧ್ಯಮದಲ್ಲಿ ಕೇಳಿ ಬರುವಂತೆ ಮಾಡಿದವರೇ ಸಿಎಂ ಸಿದ್ದರಾಮಯ್ಯನವರು. ಹೀಗಾಗಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಒಂದು ದೊಡ್ಡ ಕುತೂಹಲ ಕೂಡ ಇತ್ತು. ಆ ನಿಟ್ಟಿನಲ್ಲಿ ಸಡನ್ ಆಗಿ ಮುಖ್ಯಮಂತ್ರಿ ಅಭ್ಯರ್ಥಿ ಆಗುವಂತ ಹೆಸರು ಬಂದಿದ್ದೆ. ಅದು ಏನಂದ್ರೆ ಸತೀಶ್ ಜಾರಕಿಹೊಳಿ ಅವರು. ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ, ಕೆಪಿಸಿಸಿ ಅಧ್ಯಕ್ಷರಾಗಿ KN ರಾಜಣ್ಣ ಅವರು ಅಧಿಕಾರವನ್ನು ವಹಿಸ್ಕೋತಾರೆ ಎನ್ನುವ ದೊಡ್ಡದಾದಂತಹ ಒಂದು ಸುದ್ದಿ ಹರಿದಾಡಿತ್ತು. ಈ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಈಗ KN ರಾಜಣ್ಣ ಅವರ ಒಂದು ಬೆಂಬಲಕ್ಕೆ ನಿಂತಿದ್ದಾರೆ. ಜೊತೆಗೆ ಬೆಂಬಲಕ್ಕೆ ನಿಲ್ಲುವುದರ ಜೊತೆಗೆ ನೇರವಾಗಿ DK ಶಿವಕುಮಾರ್ ಅವರಿಗೆ ಒಂದು ಕೌಂಟರ್ ಅನ್ನು ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರು ಏನ್ ಹೇಳಿದ್ರಂದ್ರೆ, ಯಾವುದೇ ತಪ್ಪಿಲ್ಲದೆ ಅವ್ರು ಯಾಕೆ ಬರ್ತಾರೆ, ಹನಿ ಟ್ರ್ಯಾಪ್ ಮಾಡೋರು ಮನೆ ತನಕ ಯಾಕೆ ಬರ್ತಾರೆ, ನೀವೇನಾದ್ರೂ ಹಾಯ್ ಅಂದ್ರೆ ಅವರು ಹಾಯ್ ಅಂತಾರೆ, ನೀವೇನು ಹಾಯ್ ಅಂದಿಲ್ಲ ಅಂದ್ರೆ ಅವ್ರು ಯಾಕೆ ಹಾಯ್ ಅಂತಾರೆ ಅಂದ್ರೆ ಎನ್ನುವ ದೃಷ್ಟಿಯಲ್ಲಿ KN ರಾಜಣ್ಣ ಅವ್ರದ್ದು ಕೂಡ ತಪ್ಪಿದೆ, ಯಾಕೆ ತನಕ ಕಂಪ್ಲೇಂಟ್ ಕೊಟ್ಟಿಲ್ಲ ಎನ್ನುವ ಒಂದು ಮಾರ್ಮಿಕ ನುಡಿಯನ್ನ, ಮಾರ್ಮಿಕ ಪ್ರಶ್ನೆಯನ್ನ ಮಾಧ್ಯಮದವರಿಗೆ ಕೇಳಿದ್ರು. ಇದಕ್ಕೆ ಉತ್ತರ ಕೊಡುವ ನಿಟ್ಟಿನಲ್ಲಿ, ಟಾಂಗ್ ಕೊಡುವ ನಿಟ್ಟಿನಲ್ಲಿ ಸೈಲೆಂಟ್ ಸೈಲೆಂಟ್ ಸ್ವಭಾವದಂತ, ಸೈಲೆಂಟ್ ಆಗಿರುವ ವ್ಯಕ್ತಿತ್ವವನ್ನು ಹೊಂದಿರುವಂತ ಸತೀಶ್ ಜಾರಕಿಹೊಳಿ ಅವರು ಈಗ ಸೂಪರ್ ಆದಂತ ಅಥವಾ ಒಂದು ತಲೆ ತಿರುಗುವಂತ ಒಂದು ಕೌಂಟರ್ ಕೊಟ್ಬಿಟ್ಟಿದ್ದಾರೆ. ಯಾರೇ ಆದ್ರೂ ಹನಿ ಟ್ರ್ಯಾಪ್ ಮಾಡ್ಲಿಕ್ಕೆ ಬಂದಾಗ ಅಥವಾ ಯಾರೇ ಆದ್ರೂ ಏನಾದ್ರೂ ಒಂದು ಟ್ರ್ಯಾಪಿಗೆ ಟ್ರ್ಯಾಪ್ ಅಡ್ಡಕ್ಕೆ ಕೆಡವಲು ಬಂದಾಗ ಅದು ಅವರ ಶಕ್ತಿಯ ಮೇಲೆ ನಿಂತಿರುತ್ತೆ. ಯಾರಾದ್ರೂ ಟ್ರ್ಯಾಪ್ ಮಾಡೋರು ಬಂದಾಗ ಆ ವ್ಯಕ್ತಿ ಇದನ್ನಲ್ಲ, ಟ್ರ್ಯಾಪಿಗೆ ಒಳಪಡುವಂತ ವ್ಯಕ್ತಿ ಇದನ್ನಲ್ಲ, ಅವನ ವೀಕ್ನೆಸ್ ಮೇಲೆ ಬಂದಿರುತ್ತೆ, ಅದು ಅವರ ಶಕ್ತಿ ಮೇಲೆ ಅದು ನಿಂತಿರುತ್ತೆ. ಯಾಕಂದ್ರೆ KN ರಾಜಣ್ಣ ಅವರು ಅಂತ ವೀಕ್ನೆಸ್ ಹೊಂದಿಲ್ಲ. KN ರಾಜಣ್ಣ ಮಗ ಕೂಡ ಸ್ವಚಾರಿತ್ರ್ಯವನ್ನು ಹೊಂದಿದ್ದಾರೆ. ಹಾಗಾಗಿ ಅವರ ಮೇಲೆ ಇಂಥ ಹನಿ ಟ್ರ್ಯಾಪ್ ಅಡ್ಡಕ್ಕೆ ಕೆಡುವಂತ ಪ್ರಯತ್ನ ಮಾಡಿದ್ದು ಕೂಡ ತಪ್ಪೇ. ಅದರಲ್ಲಿ ಅವರು ಆ ಬಲಿಯಿಂದ ಹೊರಗೆ ಬಂದಿದ್ದಾರೆ. ಹಾಗಾಗಿ ಅವರ ಮೇಲೆ ಯಾವುದೇ ಕೆಟ್ಟ ಆಪಾದನೆ ಬೇಡ ಎನ್ನುವ ದೃಷ್ಟಿಯಲ್ಲಿ ಈಗ DK ಶಿವಕುಮಾರ್ ಅವರಿಗೆ ಸತೀಶ್ ಜಾರಕಿಹೊಳಿ ಅವರು ನೇರವಾದ ಟಾಂಗ್ ಅನ್ನ ಕೊಡೋದ್ರ ಮುಖಾಂತರ ನಾವು ಇನ್ನೂ ತನಕ ಸ್ಟ್ರಾಂಗ್ ಆಗಿದ್ದೇವೆ, ಯಾವುದು ಕೂಡ ಹೈಕಮಾಂಡ್ ನಲ್ಲಿ ಫಿಕ್ಸ್ ಅನ್ನುವ ದೃಷ್ಟಿಯಲ್ಲಿ ನಾವು ಅದನ್ನ ಫಿಕ್ಸ್ ಮಾಡಿಲ್ಲ, ಅಥವಾ ನಮ್ಮ ಮನಸ್ಸಿನಲ್ಲಿ ಕೂಡ ಮುಂದಿನ CM ಯಾರಾಗ್ತಾರೆ ಎನ್ನುವ ಚಿಂತೆ ಕೂಡ ಇಲ್ಲ. ಹಾಗಾಗಿ ಇನ್ನೂ 3 ಬಜೆಟ್ಗಳನ್ನ ಸಿದ್ದರಾಮಯ್ಯನವರೇ ಬಜೆಟ್ ಮಂಡನೆ ಮಾಡ್ತಾರೆ ಎಂದು ಹೇಳುವುದರ ಮುಖಾಂತರ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಪಟ್ಟದಿಂದ ದೂರವಿಡುವಂತ ಎಲ್ಲಾ ಪ್ಲಾನ್ ಕೂಡ ಈಗ CM ಆಪ್ತರು ಹಾಕೊಂಡಿದ್ದಾರೆ. ಅದರ ಮೊದಲ ಸ್ಟೆಪ್ ಏನಂದ್ರೆ, ಅದು ಹನಿ ಟ್ರ್ಯಾಪ್ ಪ್ರಕರಣವನ್ನು ಅಧಿವೇಶನದಲ್ಲಿ ಸ್ಫೋಟ ಮಾಡಿದ್ದು. ಆ ಸ್ಫೋಟ ಮಾಡಿದ ನಂತರ ಈಗ ಎಲ್ಲರೂ MB ಪಾಟೀಲ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಜೊತೆಗೆ HC ಮಹದೇವಪ್ಪ ಆಗಿರ್ಬೋದು, ಅದಾದ ನಂತರ ಇವತ್ತು ಪರಮೇಶ್ವರ್ ಅವರು ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಎಲ್ಲವನ್ನು ಕೂಡ ಆಫ್ ದಿ ಕಪ್ ಮಾತಾಡ್ಲಿಕ್ಕೆ ಆಗುದಿಲ್ಲ, ಕೆಲವೊಂದು ಸೂಕ್ಷ್ಮತೆಗಳಿರುತ್ತೆ ಎನ್ನುವ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಕೂಡ DK ಶಿವಕುಮಾರ್ ಅವರನ್ನ CM ಪಟ್ಟದಿಂದ ದೂರವಿಡುವಂತೆ, ಜೊತೆಗೆ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಅವಧಿಯನ್ನ ಪೂರೈಸುವಂತ ಎಲ್ಲಾ ಲಕ್ಷಣಗಳು ಈಗ ಕಾಣ್ ಬರ್ತಾ ಇದೆ. ಯಾಕಂದ್ರೆ CM ಆಪ್ತ ಬಣದವರು ಒಂದು ನಿರ್ಣಯಕ್ಕೆ ಬಂದಂತಿದೆ, ಏನಾದ್ರೂ ಮಾಡಿ DK ಶಿವಕುಮಾರ್ ಅವರನ್ನ CM ಪಟ್ಟದಿಂದ ದೂರ ಇಡಬೇಕು, ಅವರ ಶಕ್ತಿಯನ್ನ ಕುಗ್ಗಿಸಬೇಕು. ಯಾಕಂದ್ರೆ ಇವರೆಲ್ಲ ಸೇರಿ ನಮ್ಮ ಶಕ್ತಿಯನ್ನ ಕುಗ್ಗಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ತುಂಬಾ ಸೀನಿಯರ್ ಇದ್ದೇವೆ, ನಾವು ಕೂಡ ಈ ರಾಜಕಾರಣದಲ್ಲಿ ತುಂಬಾ ಹೆಸರನ್ನು ಮಾಡಿದ್ದೇವೆ, ತುಂಬಾ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದೇವೆ. ಹಾಗಾಗಿ ನಾವು ಇಂಥ ಗೊಡ್ಡು ಬೆದರಿಕೆಗೆ, ಇಂಥ ಯಾವುದೇ ಒಂದು ಕುತಂತ್ರಕ್ಕೆ ಬಲಿಯಾಗಬಾರದು ಎನ್ನುವ ದೃಷ್ಟಿಯಲ್ಲಿ ಎಲ್ಲಾ ಸಚಿವರು, CM ಆಪ್ತ ಸಚಿವರು ಸೇರಿಕೊಂಡು CM ಅವರಿಗೆ ನೈತಿಕ ಬೆಂಬಲವನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಒಬ್ಬೊಬ್ಬರೇ ಈಗೀಗ ಒಂದೊಂದು ಕೌಂಟರ್ ನ ಕೊಡ್ತಾ ಇದ್ದಾರೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತೆ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ನೇರವಾಗಿ DK ಶಿವಕುಮಾರ್ ಅವರಿಗೆ ತಲುಪುವಂತಿದೆ ಮತ್ತು ಅವರಿಗೆ ಹೇಳಿದಂತೆ ಇದೆ ಈ ಸ್ಟೇಟ್ಮೆಂಟ್ ಸತೀಶ್ ಜಾರಕಿಹೊಳಿ ಅವರದು. ಹಾಗಾಗಿ ಇವೆಲ್ಲವನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ ನಲ್ಲಿ ಯಾವುದೂ ಸರಿ ಇಲ್ಲ. ಕಾಂಗ್ರೆಸ್ ಈಗ 2 ಬಣಗಳಾಗಿ ದೂರ ಸರಿದ್ಬಿಟ್ಟಿದೆ. ಚಿಕ್ಕ ಗ್ಯಾಪ್ ಇಲ್ಲ, ದೊಡ್ಡ ಗ್ಯಾಪ್ ಈಗ ಉಲ್ಬಣವಾಗಿದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಹೈಕಮಾಂಡ್ ಮುಂದೆ ಏನೆಲ್ಲ ನಿರ್ಣಯವನ್ನ ಕೈಗೊಳ್ಳುತ್ತೆ, ನವೆಂಬರ್ ವೇಳೆಗೆ CM ಬದಲಾವಣೆ ಆಗ್ತಾರಾ ಅಥವಾ ಎಲ್ಲವೂ ಕೂಡ ಈ ಹಿಂದಿನಂತೆ ನಡ್ಕೊಂಡು ಹೋಗುತ್ತಾ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಮುಂದಾಗ್ತಾರಾ ಅಥವಾ ಈ ಎಲ್ಲವನ್ನ ನೋಡ್ತಾ ಇದ್ರೆ ಕ್ಯಾಬಿನೆಟ್ ರೀಶಫಲ್ ಆಗುತ್ತಾ, ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಉತ್ತರವನ್ನು ಕೊಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.